ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟು. ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರ್ಬೋದು, ತಿದ್ದುಪಡಿ ಆಗಿರ್ಬೋದು, KYC ಆಗಿರ್ಬೋದು, ಹಾಗೆ ಹೊಸ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ನನ್ನ ವಿಡಿಯೋಸ್ನ ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದೊಂದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಒಂದೊಂದು ಲೈಕ್ಸ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋಸ್ ಇಷ್ಟ ಆಗ್ತಿದೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಹೆಚ್ಚು ವಿಡಿಯೋಸ್ನ ಶೇರ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳಿದಂಗೆ ರೇಷನ್ ಕಾರ್ಡ್ ಪ್ರತಿ ತಿಂಗಳು ಕೂಡ ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಮಾಡಿ ಅದನ್ನ ಲಿಸ್ಟ್ನ ಕೂಡ ಆಹಾರ ವೆಬ್ಸೈಟಲ್ಲಿ ಹಾಕ್ತಾ ಇರ್ತಾರೆ. ಈಗ ಇವಾಗ ಡಿಸೆಂಬರ್ ಅಲ್ಲ, ನವೆಂಬರ್ ಎಂಡ್ವರೆಗೂ ಮತ್ತೆ ಹೊಸದಾಗಿ 2.43 ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಂದರೆ APLಗೆ ಟ್ರಾನ್ಸ್ಫರ್ ಮಾಡೋದಂತಲ್ಲ, ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಈಗ ಮತ್ತಷ್ಟು ಕೂಡ ಕ್ಯಾನ್ಸಲ್ ಆಗಿದೆ ಅಂತಂದರೆ, ಇವಾಗ ಇಷ್ಟು ದಿನ ಏನಾಗ್ತಿತ್ತು, ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ, ಸೊ ಇಂಥವ್ರದ್ದೆಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ರು. ಬಟ್ ಇವಾಗ ಈ ಸತಿ ಏನು ಮಾಡಿದ್ದಾರೆ ಅಂದರೆ, ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಲ್ಲ, ಅಥವಾ ಯಾರೆಲ್ಲ KYC ಮಾಡಿರಲ್ಲ, ಸೊ ಯಾರೆಲ್ಲ ಕಂಟಿನ್ಯೂಸ್ ಆಗಿ ರೇಷನ್ ತೊಗೊತಾರಲ್ಲ, ಸೊ ಇಂಥವ್ರದ್ದೆಲ್ಲ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ನವಂಬರ್ವರೆಗೂ 2.43 ಲ್ಯಾಕ್ಸ್ ರೇಷನ್ ಕಾರ್ಡ್ಗಳು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗಿದೆ. ಅದು APLಗೂ ಕೂಡ ಟ್ರಾನ್ಸ್ಫರ್ ಆಗಿಲ್ಲ, ಕ್ಯಾನ್ಸಲೇಷನ್ ಆಗೋಗಿದೆ. ಸೊ ಹಾಗಾಗಿ ಯಾರೆಲ್ಲ KYC ಮಾಡಿಸಿಲ್ಲ ದಯವಿಟ್ಟು ಮಾಡಿಸಿ. ತುಂಬ ಸತಿ ಅವಕಾಶ ಕೊಟ್ಟಿದ್ದಾರೆ. ನಾನು ತುಂಬಾ ವಿಡಿಯೋ ಮಾಡಿದ್ದೀನಿ KYC ಮಾಡಿಸಿ ಅನ್ನೋದ್ರ ಬಗ್ಗೆ. ನಿಮ್ಗೆ ಈಗಲೂ ಕೂಡ ಕಾಲಾವಕಾಶ ಇದೆ. ಯಾರೆಲ್ಲ KYC ಮಾಡಿಸಿಲ್ಲ, ನಿಮ್ಮ ರೇಷನ್ ಕಾರ್ಡಲ್ಲಿ ಈಗ 5 ಜನ ಇದ್ದೀರಾ ಅಂದರೆ 5 ಜನದ್ದು ಕೂಡ KYC ಆಗಿರ್ಬೇಕು. ಅದರಲ್ಲಿ ಒಬ್ರದ್ದಾಗಿಲ್ಲ ಅಂತಂದ್ರೂ ಇಡೀ ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ನಿಮ್ಗೆ ಈಗಲೂ ಕೂಡ ಕಾಲಾವಕಾಶ ಇದೆ. KYC ಮಾಡಿಸಿಲ್ಲ ಅಂದರೆ ಮಾಡಿಸಿ. ಹಾಗೆ ಯಾರೆಲ್ಲ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ, ಪ್ಯಾನ್ ಕಾರ್ಡ್ನ ಲಿಂಕ್ ಮಾಡಿಲ್ಲ, ಸೊ ಈ ಥರದ್ದೆಲ್ಲ ಲಿಂಕ್ ಮಾಡಿಲ್ಲ ಅಂದರೂ ಕೂಡ ಈಗ ಕ್ಯಾನ್ಸಲೇಷನ್ ಮಾಡ್ತಿದ್ದಾರೆ. ಸೊ ನೀವು ಬೇಕಾದ್ರೆ ಲಿಸ್ಟ್ನ ನೀವು ನಿಮ್ಮ ಆಹಾರ ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ನೀವು ಕ್ಯಾನ್ಸಲೇಷನಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರು ಮತ್ತು ನಿಮ್ಮದು ಯಾವ ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಡಿಸ್ಟ್ರಿಕ್ಟಲ್ಲಿ ಯಾರ್ದೆಲ್ಲ ಕ್ಯಾನ್ಸಲ್ ಆಗಿದೆ ಲಿಸ್ಟ್ ಬರುತ್ತೆ. ಅದರಲ್ಲಿ ನಿಮ್ಮದು ಇದೆಯಾ ಇಲ್ಲ ಚೆಕ್ ಮಾಡ್ಕೋಬೋದು. ಪ್ರತಿ ತಿಂಗಳು ಕೂಡ ಬಿಡ್ತಾನೆ ಇರ್ತಾರೆ. ಸೊ ನವಂಬರಲ್ಲಿ ಇಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೆ ಕಮೆಂಟ್ ಮಾಡ್ತಾ ಇದ್ರಿ ನನಗೆ, ಇವಾಗಲೂ ಕೂಡ ತಿದ್ದುಪಡಿ ಮಾಡಿಕೊಡ್ತಿದ್ದಾರೆ ಅಂತ. ಖಂಡಿತವಾಗ್ಲೂ ರೇಷನ್ ಕಾರ್ಡ್ ತಿದ್ದುಪಡಿ ಇದ್ರು ಏನೇ ಇದ್ರೂ ಕೂಡ ಮಾಡ್ತಾ ಇದ್ದಾರೆ. APL BPL ಹಾಗೆ ನೀವು ಏನೇ ಚೇಂಜಸ್ ಇದ್ರೂ ಕೂಡ ಮಾಡಿಸ್ಕೋಬೋದು. ಹೆಸರು, ಡೇಟ್ ಆಫ್ ಬರ್ತು, ಫೋನ್ ನಂಬರು, ಅಡ್ರೆಸ್ಸು, ಡಿಪೋ ಅಡ್ರೆಸ್ ಚೇಂಜ್ ಮಾಡಬೇಕು, ಏನೇ ಇದ್ರೂ ಕೂಡ ನೀವು ತಿದ್ದುಪಡಿ ಮಾಡಿಸ್ಬೋದು. ಹಾಗೆ KYC ಮಾಡಿಸಿಲ್ಲ ಅಂದರೆ ನಿಮ್ಗೆ ಈಗಲೂ ಕೂಡ ಅವಕಾಶ ಇದೆ. ಮಾರ್ಚ್ ಮುಂದಿನ ವರ್ಷ 2026 ಮಾರ್ಚ್ ಎಂಡಿಂಗ್ವರೆಗೂ ಕೂಡ ಕಾಲಾವಕಾಶ ಕೊಟ್ಟಿದ್ದಾರೆ. ಪ್ರತಿ ತಿಂಗಳು ಏನಾಗ್ತಿತ್ತು, ಒಂದು ತಿಂಗಳು ಕೊಡೋರು ಮತ್ತೆ ಒಂದು 15-20 ದಿವಸ ಬಿಟ್ಟು ಮತ್ತೆ ಕೊಡೋರು. ಈ ಸತಿ ಹಂಗಲ್ಲ, ಲಾಂಗ್ ಡ್ಯೂರೇಷನ್ ಕೊಟ್ಬಿಟ್ಟಿದ್ದಾರೆ. ಈ ಮಾರ್ಚ್ ಎಂಡ್ವರೆಗೂ, ನೆಕ್ಸ್ಟ್ ಇಯರ್ 2026 ಮಾರ್ಚ್ ಎಂಡ್ವರೆಗೂ ನಿಮ್ದು ಏನೇ ರೇಷನ್ ಕಾರ್ಡ್ ಕರೆಕ್ಷನ್ ಇರ್ಬೋದು, KYC ಇರ್ಬೋದು, ಏನೇ ಇದ್ರೂ ಮಾಡಿಸ್ಕೋಬೋದು. ನೀವು ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಬೆಂಗಳೂರು 1 ಗ್ರಾಮ 1 ಕರ್ನಾಟಕ 1ಗೆ ಹೋಗಬೇಕು. KYC ಮಾಡಿಸ್ಬೇಕಂದ್ರೆ ನೀವು ರೇಷನ್ ಡಿಪೋ, ನೀವೆಲ್ಲಿ ಪ್ರತಿ ತಿಂಗಳು ಹೋಗಿ ರೇಷನ್ ತೊಗೋತೀರಾ ಆ ರೇಷನ್ ಡಿಪೋಗಳಿಗೆ ಹೋದರೆ ನಿಮಗೆ ರೇಷನ್ ಕಾರ್ಡ್ KYC ಮಾಡಿಕೊಡ್ತಾರೆ. ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಯಾವಾಗ ಅಂತಂದರೆ, ಈಗ ಸದ್ಯಕ್ಕೆ ಖಂಡಿತವಾಗ್ಲೂ ಇಲ್ಲ ಹೊಸ ರೇಷನ್ ಕಾರ್ಡ್ಗೆ. ಇವಾಗ ಹೊಸ ರೇಷನ್ ಕಾರ್ಡ್ ಮಾಡಿಕೊಡ್ತಿದ್ದಾರೆ. ಅದು ಕೇವಲ ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಕಾಲಾವಕಾಶ ಇರೋದು. ನಿಮ್ಮ ಹತ್ರ ಏನಾದ್ರು ಶ್ರಮ ಕಾರ್ಡ್ ಇದ್ದು ನೀವೇನಾದ್ರು ಹೊಸದಾಗಿ ಅಪ್ಲೈ ಮಾಡೋಕ್ಕೆ ಕಾಯ್ತಾ ಇದ್ದೀರಾ ಅಂತಂದರೆ ನಿಮಗೆ ಕಾಲಾವಕಾಶ ಇದೆ. ನಿಮಗೂ ಕೂಡ ಮಾರ್ಚ್ ಎಂಡ್ 2026 ಮಾರ್ಚ್ ಎಂಡ್ವರೆಗೂ ನಿಮಗೂ ಕೂಡ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ. ಜನರಲ್ ಕ್ಯಾಟಗರಿ ಅವರಿಗೆ ಯಾವಾಗ ಬಿಡ್ತೀವಿ ಅಂತ ಇದ್ರ ಬಗ್ಗೆ ನಿಜವಾಗ್ಲೂ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಶ್ರಮ ಕಾರ್ಡ್ ಇರೋರಿಗೆ ಮಾತ್ರ ಅಂತ ಅಪ್ಡೇಟ್ ಬಂದಿರೋವಂಥದ್ದು. ಇನ್ನು ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳೋದಾದರೆ, ಈಗೊಂದು 4-5 ವರ್ಷದಿಂದ ಯಾರೆಲ್ಲ ಅಪ್ಲೈ ಮಾಡಿದ್ದಾರೆ ನಿಮಗೆಲ್ಲ ರೇಷನ್ ಕಾರ್ಡ್ ಬಂದೇ ಇಲ್ಲ. ಸೊ ಅದ್ರ ಬಗ್ಗೆ ಕೂಡ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಯಾಕಂದರೆ ಕ್ಯಾನ್ಸಲೇಷನ್ನೇ ಇನ್ನೂ ಮುಗಿತಾ ಇಲ್ಲ. ಕ್ಯಾನ್ಸಲೇಷನ್ ಮುಗಿದ ಮೇಲೆ ಈ ಆಹಾರ ಸಚಿವರಾದಂಥ KH ಮುನಿಯಪ್ಪ ಅವರು ಹೇಳಿದ್ದೇನಪ್ಪ ಅಂತಂದರೆ, ನವಂಬರ್ ಒಳಗೆ ನಾವು ಮುಗಿಸ್ಬಿಡ್ತೀವಿ ಕ್ಯಾನ್ಸಲೇಷನ್ ಏನೇ ಇದ್ರೂ ಕೂಡ. ಸೊ ಡಿಸೆಂಬರಲ್ಲಿ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಯಾಕಂದರೆ 2 ಇಯರ್ಸಿಂದ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ನೇ ಮಾಡಿಲ್ಲ. ಈಗೇನಿದು ಗ್ಯಾರಂಟಿ ಯೋಜನೆಗಳು ಶುರು ಮಾಡಿದ್ಮೇಲಂತೂ ರೇಷನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಅದಕ್ಕೆ ಮುಂಚೆ ಯಾರೆಲ್ಲ ಅಪ್ಲೈ ಮಾಡಿದ್ರಿ ನಿಮಗೆಲ್ಲ ಬಂದೇ ಇಲ್ಲ ಕಾರ್ಡ್ಗಳು. ಸೊ ಅಂಥವ್ರಿಗೆಲ್ಲ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಆದಮೇಲೆ
ಹೊಸದಾಗಿ ನಾವು ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಕೊಡ್ತೀವಿ ಹೊಸ ರೇಷನ್ ಕಾರ್ಡ್ಗೆ ಅಂತ ಹೇಳಿದರು. ಬಟ್ ಇವಾಗ ಇನ್ನೂ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ನೇ ಮಾಡ್ತಿದ್ದಾರೆ. ಮುಂಚೆ ಎಲ್ಲ ಯಾರೆಲ್ಲ GST ಪೇಯರ್ಸ್ ಇದ್ದರು, ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿ ಇದ್ದರು, ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು ಅವ್ರದ್ದು ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದ್ರು. ಬಟ್ ಇವಾಗ ಯಾರೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ, ಯಾರೆಲ್ಲ EKYC ಮಾಡಿಲ್ಲ, ಎಲ್ಲರದ್ದು ಕೂಡ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ನೀವು ಅರ್ಹರಿದ್ದೀರಾ, ನಿಮ್ದು ಅರ್ಹತೆ ಇದ್ದರೂ ಕೂಡ ನಿಮ್ದೇನಾರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ನೀವು ನಿಮ್ಮ ಹತ್ತಿರದ ತಾಲೂಕು ಆಫೀಸ್ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ಅಪ್ಲೈ ಮಾಡಬೇಕು. ನಮ್ದು ಹಿಂಗೆ ಅರ್ಹತೆ ಇದ್ದರೂ ಕೂಡ ನಮ್ದು ಕ್ಯಾನ್ಸಲ್ ಆಗಿದೆ ಅಂತ ನೀವು ಮತ್ತೆ ಡಾಕ್ಯುಮೆಂಟ್ ಎಲ್ಲ ಕೊಡಬೇಕಾಗತ್ತೆ. ನಿಮ್ಮ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಹಾಗೆ ಇನ್ಕಮ್ ಸರ್ಟಿಫಿಕೇಟು ಎಲ್ಲ ಅಪ್ಲೈ ಮಾಡಿ ಬಂದರೆ ಅವ್ರು ಇನ್ನೊಂದ್ಸತಿ ಕ್ರಾಸ್ ವೆರಿಫೈ ಮಾಡ್ತಾರೆ. ಹೌದು ನಿಜವಾಗ್ಲೂ ಇವ್ರಿಗೆ ಅರ್ಹತೆ ಇದೆಯಾ ಅಥವಾ ಸುಮ್ಮನೆ ಮತ್ತೆ ಬಂದು ಅಪ್ಲೈ ಮಾಡಿದ್ದಾರೆ ಏನು ಅಂತ ಚೆಕ್ ಮಾಡಿ ನೀವು ನಿಜವಾಗ್ಲೂ ಅರ್ಹತೆ ಇದ್ದೀರಾ ಅಂತಂದರೆ ನಿಮಗೆ ಕಾರ್ಡ್ನ ಆ್ಯಕ್ಟಿವೇಶನ್ ಮಾಡಿಕೊಡ್ತಾರೆ. ಸೊ ಅರ್ಹತೆ ಇದ್ದರೂ ಕೂಡ ನಿಮ್ಗೆ ಕ್ಯಾನ್ಸಲ್ ಆಗಿದೆ, ನೀವು ಹೋಗಿ ಅಪ್ಲೈ ಮಾಡಿ, ಖಂಡಿತ ನಿಮಗೆ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ. ಇನ್ನು ಹೊಸ ರೇಷನ್ ಕಾರ್ಡ್ ಜನರಲ್ ಕ್ಯಾಟಗರಿ ಅವ್ರಿಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು, ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.